ಹೃದಯವಂತ ಕನ್ನಡಿಗರಿಗೆ 7 ಕೋಟಿ ನಮಸ್ಕಾರಗಳು. ನನ್ನ ಕ್ಲಾಸಿಕ್ ಯು ಕೆ ಕನ್ನಡಿಗ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಮಡ್ರೆಕ್ ಸ್ಕ್ವೇರ್ ಮತ್ತು ಬುಕಿಟ್ ಬಿಟಾಂಗ್ ತೋರಿಸ್ಬೇಕಂತ ಮಾಡಿದ್ದೀನಿ. ಬನ್ನಿ ನನ್ನ ಜೊತೆಗೆ. ಇದು ಕೆ ಎಲ್ ಸೆಂಟ್ರಲ್ ನೋಡ್ತಾ ಇರೋದು. ಕೆ ಎಲ್ ಸೆಂಟ್ರಲ್ನಿಂದ ನಾನು ಮಡ್ರೆಕ್ ಸ್ಕ್ವೇರ್ ಹೋಗ್ತಾ ಇದ್ದೀನಿ. 4 ರಿಂಗೆಟ್ ಅಂದ್ರೆ ಸುಮಾರು 80 ರೂಪಾಯಿ ಆಗ್ತೈತಿ. ಇದ ನೋಡ್ರಿ ಮೆಟ್ರೋ ಟ್ರೈನು. ಈಗ ಮಡ್ರೆಕ್ ಸ್ಕ್ವೇರಿಗೆ ಬಂದೆ ನಾನು. ಮಡ್ರೇಖಾ ಅಂತಂದ್ರೆ ಇದರ ಅರ್ಥ ಇಂಡಿಪೆಂಡೆನ್ಸ್, ಸ್ವಾತಂತ್ರ್ಯ ಅಂತ ಅರ್ಥ. ಸ್ವಾತಂತ್ರ್ಯ ಸಿಕ್ಕ ಸ್ಥಳ ಇಲ್ಲಿ, ಹೀಗಾಗಿ ಮಡ್ರೇಖಾ ಸ್ಕ್ವೇರ್ ಅಂತಾರೆ ಈ ಸ್ಕ್ವೇರ್ಗೆ. ಇಲ್ಲೇ ಫಸ್ಟ್ ಧ್ವಜ ಹಾರಿಸ್ತಾರೆ 1957ರಾಗ. ಅಂದ್ರೆ ನಮಗಿಂತ 10 ವರ್ಷ ಮ್ಯಾಲೆ ಸಿಕ್ಕೈತಿ. ಅಂದ್ರೆ ನಮ್ಗೆ 47 ವರ್ಷ ಸಿಕ್ಕರೆ ಇವ್ರಿಗೆ 57 ಆಗಸ್ಟ್ 31 ಸ್ವಾತಂತ್ರ್ಯ ಸಿಕ್ತು. ಅವಾಗ ಇಲ್ಲಿ ಫಸ್ಟ್ ಧ್ವಜ ಹಾರಿಸಿದ್ರು, ಹೀಗಾಗಿ ಇದಕ್ಕೆ ಮಡ್ರೇಖಾ ಸ್ಕ್ವೇರ್ ಅಂತ ಕರೀತಾರೆ. ಇನ್ನು ಇದ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಇಲ್ಲಿ ಮೊದಲು ಬ್ರಿಟಿಷರು ಕ್ರಿಕೆಟ್ ಗ್ರೌಂಡ್ ಅಂತ ಮಾಡ್ಕೊಂಡಿದ್ರು. ಇಲ್ಲಿ ಮೈದಾನ ಕಾಣಿಸ್ತೈತಿಲ್ಲ, ಕ್ರಿಕೆಟ್ ಆಡೋಕೆ ಗ್ರೌಂಡ್ ಮಾಡ್ಕೊಂಡಿದ್ರು. ಈಗ ಅದು ಮಡ್ರೇಖಾ ಸ್ಕ್ವೇರ್ ಅಂತ ಆಗೈತಿ. ನೋಡ್ರಿ ಇಲ್ಲೇ ಕಾಣಿಸ್ತೈತಲ್ಲ ಗ್ರೌಂಡು, ಇದೆ ಮಡ್ರೇಖಾ ಸ್ಕ್ವೇರ್ ಅಂತ. ಈ ಕಡೆ ಬಾಜು ಕಾಣಿಸ್ತೈತಲ್ಲ ಬಿಲ್ಡಿಂಗ್, ಇದು ಸುಲ್ತಾನ್ ಅಬ್ದುಲ್ ಸಮೀದ್ ಬಿಲ್ಡಿಂಗ್ ಅಂತ ಹೇಳ್ತಾರೆ ಹೆಸರು. ಇಲ್ಲೇ ರಾಜರ ಬಿಲ್ಡಿಂಗ್ ಇದು. ಇಲ್ಲೇ ಮುಸ್ಲಿಂ ಕಂಟ್ರಿ ಇರೋದ್ರಿಂದ ಇಲ್ಲೆಲ್ಲ ಬಿಲ್ಡಿಂಗ್ಸ್ ಎಲ್ಲ ಆರ್ಕಿಟೆಕ್ಚರ್ ಎಲ್ಲ ಇಸ್ಲಾಮಿಕ್ ಆರ್ಕಿಟೆಕ್ಚರ್ ಅದಾವ ಅಂತ ಹೇಳ್ಬೋದು. ಮಲೇಷಿಯಾ ನಮ್ಗಿಂತ 10 ವರ್ಷ ಲೇಟಾಗಿ ಸಿಕ್ಕರು ಆರ್ಥಿಕವಾಗಿ ಭಾಳ ಮುಂದುವರೆದ. ಇಲ್ಲಿ ಪರ್ ಕ್ಯಾಪಿಟ GDP ಭಾಳ ಮುಂದದ ನಮ್ಗಿಂತ. ಸೊ ಇದು ನೋಡ್ರಿ ಹಾಪ್ ಟಾಪ್ ಅಂತೇಳಿ ಬಸ್ ಸಿಟಿ ತೋರಿಸೋದು. ಸುಮಾರು 1,000 ರೂಪಾಯಿ ಬೀಳ್ತೈತೆ ಅದಕ್ಕೆ. ಇಡೀ ಸಿಟಿ ಅಡ್ಡಾಡ್ಸ್ಕೊಂಬರ್ತಾರೆ. ಇದ ನೋಡ್ರಿ ಸುಲ್ತಾನ್ ಅಬ್ದುಲ್ ಸಮೀದ್ ಬಿಲ್ಡಿಂಗ್ ಅಂತೇಳಿ ಭಾರಿ ಚೆನ್ನಾಗೈತಿ. ಇಸ್ಲಾಮಿಕ್ ಆರ್ಕಿಟೆಕ್ಚರ್ ಹೊಂದೈತಿ. ಇಲ್ಲೇ ಈ ದೇಶದ ಆರ್ಥಿಕ ಪರಿಸ್ಥಿತಿ ಭಾಳ ಮುಂದದ. ಮತ್ತು ರಾಜಕೀಯ ಸ್ಥಿತಿ ಹೇಳ್ಬೇಕಂದ್ರೆ ಇಲ್ಲೇ ರಾಜಪ್ರಭುತ್ವವನ್ನು ಹೊಂದಿದ ರಾಷ್ಟ್ರ ಇದು. 13 ರಾಜ್ಯ ಅದಾವ ಮತ್ತು 3 ಫೆಡ್ರಲ್ ಟೆರಿಟರಿ ಅಂತದವ. ಇಲ್ಲೇ ರಾಜನ ಮೇನ್ ಹೆಡ್ಡು, ಅಂದ್ರೆ ಅವ್ನು ಪ್ರೈಮ್ ಮಿನಿಸ್ಟರ್ ಅಂತ ಕರೀತಾರೆ. ಪ್ರೈಮ್ ಮಿನಿಸ್ಟರ್ ಆಫ್ ಇದ ನೋಡ್ರಿ, ಸರಿಯಾಗಿ ನೋಡ್ಕೋರಿ. ಇಲ್ಲೇ ಇದು ಬಿಲ್ಡಿಂಗ್ ಭಾರಿ ಚೆನ್ನಾಗೈತ್ರಪ್ಪ, ಭಾಳ ಮಸ್ತ್ ಅದ. ಇದಾಗಲ್ಲ ಹೇಳಿನಲ್ಲ ಗ್ರೌಂಡು. ಇಲ್ಲೇ ಧ್ವಜ ಹಾರಿಸಿದ್ದು, ಅದು ಧ್ವಜಗಂಬನೂ ತೋರಿಸ್ತಂತೇಳ್ರಿ. 1 ಮಿನಿಟ್. ಇಲ್ಲೇ 360 ಇವು ತೋರಿಸ್ತಾ ಇದ್ದೀನಿ ಈಗ ನಿಮ್ಗೆ. ಇದ ನೋಡ್ರಿ ಧ್ವಜ ಏರಿಸಿದ್ದಿಲ್ಲಿ ಫಸ್ಟಿಗೆ ಅವಾಗ. ಇಲ್ಲೇ ಪರೇಡ್ ಮೈದಾನ ಐತಲ್ಲ ನಮ್ಮ ಬೆಂಗಳೂರು ಹಂಗೆ ಸೇಮ್ ಹಂಗೈತಿ ನೋಡ್ರಿ ಇಲ್ಲಿ. ಇದ ನೋಡ್ರಿ ಏನು ರೋಡು ಗೀಡು ಭಾರಿ ಕ್ಲೀನ್ ಐತ್ರಪ್ಪ ಇಲ್ಲಿ. ಇಲ್ಲೇ ಒಂದಿಟ್ಟು ಕುಂಡ್ರೋನ್ ಅಂತೇಳಿ ಹೊಂಟೇನ್ರಪ್ಪ. ಇಲ್ಲೇ ಇವರು ಬಾಂಗ್ಲಾದೇಶದಿಂದ ಬಂದಾರ. ಇಲ್ಲೇ ಮಡ್ರೆಕ್ ಸ್ಕ್ವೇರ್ನಾಗ ಮಡ್ರೆಕ್ ಸ್ಕ್ವೇರ್ದಾಗ ಬಾಂಗ್ಲಾದೇಶ कैसे है आप? अच्छा है। बांग्लादेश से आए हैं। बांग्लादेश से कितना साल रहे हैं इधर? 2 साल। दो साल से इधर ही है। मलया आपको मलया आता है? सलामत सलामत जलान। जलान, सलामत जलान। हाँ मकाना मकान नासी। हाँ हमारा लैंग्वेज है, मैं कर्नाटक से आया हूँ. कन्नड़ लैंग्वेज. ನಮಸ್ಕಾರಗಳು ಸೇ ಬತಾವ್ ನಾ. ನಮಸ್ಕಾರಗಳು. ನಮಸ್ಕಾರಗಳು. ಹಾಂ ಹೇಗಿದ್ದೀರಾ? ಹೇಗಿದ್ದೀರಾ? ಹಾಂ ಹೇಗಿದ್ದೀರಾ? ಹೇಗಿದ್ದೀರಾ? ಹಾಂ ಹಾಂ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? हाँ हाँ दीज आर ये कन्नड़ा है. हम कर्नाटक से बिलोंग करता हूँ. इंडिया में कर्नाटक है एक, वहाँ से हम कन्नड़ा बात करते हैं. आप बांग्लादेश में कैसे उर्दू बात होता है? उर्दू क्या नहीं, बंगाली कहते हैं ना? बंगाली कौन सा थोड़ा आता है? हिंदी भी आता है आपको? अच्छा है, हिंदी भी आता है, मलया भी आता है. अच्छा अच्छा, आपको मिलकर हमको बहुत खुश हुआ, क्योंकि आप सभी जानते हैं, हिंदी जानते हैं, मलया जानते हैं. अच्छा, यहाँ आकर कैसे हुआ आपको? कैसे अच्छा है या अच्छा है ना? मलेशिया वेरी नाइस प्लेस. No problem. Anything. But Malaysia people go very nice. No problem. When you will go to your country? Means I go to country. कब जाते हैं आप? 3 time I go Bangladesh. Bangladesh. Okay. Every
10 years हाँ I हाँ stay here. हाँ कभी इंडिया विजिट किया था मैं visit करें. ओके ओके ಥ್ಯಾಂಕ್ ಯು ವೆರಿ ಮಚ್ ಇದು ಮಡ್ರೆಕ್ ಸ್ಕ್ವೇರ್ದ ಬ್ಯಾಕ್ ಸೈಡ್ ಇಲ್ಲಿ ಬಂದೆ ಇದು ಕೋಲಾಲಂಪುರದ ಜೀವನದಿ ಆ, ಅಂತ ಹೇಳ್ತಾರೆ ಹೆಸರು ಗುರುತಿಲ್ಲ ನನಗೆ ನದಿ ಇದು ನೋಡ್ರಿ ಒಂದು ಡ್ರೈನೇಜ್ ಇದ್ದಂಗೆ ಐತಿ ಆದ್ರೆ ನೀರು ಕ್ಲೀನ್ ಅದಾವ ಎಲ್ಲಿ ಕಾರಂಜಿ ಅದಾವ ಕಾರಂಜಿ ಸಾಯಂಕಾಲ ಹಾಕಿರ್ತಾರ ಕುತ್ಕೊಂಡು ನೋಡ್ಬೋದು ಬೇಸರ ಆದವ್ರು ಬಂದು ಕಟ್ಟಿ ಕುತ್ಕೊಂಡು ನೋಡ್ಬೋದು ಇಲ್ಲೆಲ್ಲ ಕಟ್ಟಿ ಮಾಡ್ಯಾರ ಕುತ್ಕೊಳಕ್ಕೆ ಸ್ಟೆಪ್ಸ್ ಮಾಡಿ ನೋಡಾಕ ಜನರಿಗೆ ಕುತ್ಕೊಂಡು ಮಸ್ತ್ ಅದ ಜಾಗ ಇಲ್ಲಿ ನೋಡ್ಕೊಂತ ಇದು ಚೈನಾ ಮಾರ್ಕೆಟಿಗೆ ಬಂದಿರಪ್ಪ ಇಲ್ಲೇ ಬಾಜುನ ಐತಿ ಅದು ಬುಕಿಟ್ ಬಿಂಟಾಂಗ್ ಬಾಜುನ ಐತಿ ಎಲ್ಲ ಏರಿಯಾಸ್ ನಿಯರ್ ಅದಾವೆಲ್ಲ ಚೈನಾ ಟೌನ್ ಹಂಗೆ ನಾವು ಲಿಟಲ್ ಇಂಡಿಯಾ ಅಂತ ಆ, ಐತಿ ಅದೇ ಟೈಪ್ ಇವರು ಚೈನಾದವ್ರು ಚೈನಾ ಟೌನ್ ಅಂತ ಮಾಡ್ಕೊಂಡ್ರ ಇಲ್ಲೆಲ್ಲ ಮಾರ್ಕೆಟ್ನ್ಯಾಗ ಎಲ್ಲ ಹಣ್ಣು ಫ್ರೂಟ್ಸು ವೆಜಿಟೇಬಲ್ಸು ಮತ್ತು ಎಲ್ಲ ಥಿಂಗ್ಸ್ ಎಲ್ಲ ಸಿಗ್ತಾವ ಆ, ಇದು ಚೈನಾ ಮಾರ್ಕೆಟ್ ನೀವು ನೋಡ್ತಾ ಇರೋದು ಈಗ ಇಲ್ಲೆಲ್ಲ ರಿಂಗೇಟ್ಸ್ನ್ಯಾಗ ಪೇ ಮಾಡ್ಬೇಕಾಗ್ತದೆ ರಿಂಗೇಟ್ಸ್ ಅಂತಂದ್ರೆ ನಮ್ಗೆ ಸುಮಾರು 20 ರೂಪಾಯಿ ಬೀಳ್ತೈತಿ ಆ್ಯಕ್ಚುಲಿ 18 ರೂಪಾಯಿ ಐತಿ ಎಕ್ಸ್ಚೇಂಜ್ ರೇಟ್ ನಾವು ಏರ್ಪೋರ್ಟ್ನಾಗ ಎಂದೂ ತೊಗೋಬಾರ್ದು ಯಾಕಂತಂದ್ರೆ ಭಾಳ ಕಾಸ್ಟ್ಲಿ ಆಗ್ತೈತಿ ಇದ ನೋಡ್ರಿ ಬುಕಿಟ್ ಬಿಂಟಾಂಗ್ ಅಂತೇಳಿ ಬುಕಿಟ್ ಬಿಂಟಾಂಗಿಗೆ ಬಂದೆ ಇದು ಬುಕಿಟ್ ಬಿಂಟಾಂಗ್ ಅಂತಂದ್ರೆ ಮೋಸ್ಟ್ ಹ್ಯಾಪನಿಂಗ್ ಪ್ಲೇಸ್ ಇನ್ ಕೌಲಾಲಂಪುರ್ ಅಂತ ಇದು ಹಾರ್ಟ್ ಆಫ್ ಸಿಟಿ ಐತಿ ಇಲ್ಲಿ ಎಂಟರ್ಟೈನ್ಮೆಂಟ್ ಏರಿಯಾ ಇದು ಇಲ್ಲಿ ಮೋಜು ಮಸ್ತಿ ಮಾಡಕ್ಕೆ ಬರ್ತಾರೆ ಇಲ್ಲೇ ಯಾಕಂತಂದ್ರೆ ಇಲ್ಲೇ ಪಬ್ಬು ಬಾರು ರೆಸ್ಟೋರೆಂಟು ಅತ್ತಾಗಿಂದ ಹೋಟೆಲ್ಸು ಅತ್ತಾಗಿಂದ ಹಾಸ್ಟೆಲ್ಸ್ ಅದಾವೆ ಇರ್ಕೊಳಕ್ಕೆ ಶಾಪಿಂಗ್ ಮಾಲ್ಸ್ ಅದಾವ ಹಿಂಗೆಲ್ಲ ಅದಾವ ಅಲ್ಲೇ ಹಿಂಗಾಗಿ ಇದು ಭಾಳ ಹಾರ್ಟ್ ಆಫ್ ಸಿಟಿ ಅಂತ ಹೇಳ್ಬೋದು ಇಲ್ಲಿ ಒಬ್ಬರು ನಮಗೆ ಪಾಕಿಸ್ತಾನದವ್ರು ಕೂಡಿದ್ರು ಇಲ್ಲಿ ಬಾಜು ಅಂತಾರಲ್ಲ ಇವರ ಪಾಕಿಸ್ತಾನದ ನೋಡ್ರಿ ಇವ್ರ ಜೋಡಿ ಮಾತಾಡ್ಕೊಂತ ನಿಂತ್ಕೊಂಡೆ ಅದು ಪಾಕಿಸ್ತಾನ ಬಗ್ಗೆ ಎಲ್ಲ ಕೇಳಿದೆ ಅವರು ಆರ್ಥಿಕ ಪರಿಸ್ಥಿತಿ ನಮ್ದು ಹದಗೆಟ್ಟೈತಿ ನಿಮ್ಮದು ದೇಶನ ಗ್ರೇಟ್ ಅಂತೇಳಿ ನಾಕೊಂತಿದ್ರು ಕ್ರೌಡ್ ಭಾಳ ಇತ್ತು ಹಿಂಗಾಗಿ ಗದ್ದಲ ಭಾಳ ಇತ್ತು ಸೌಂಡ್ ಕೇಳಿಸ್ಲಿಲ್ಲ ಹಿಂಗಾಗಿ ಅದನ್ನ ರೆಕಾರ್ಡ್ ಮಾಡ್ಕೊಳ್ಳಿಲ್ಲ ನಾನು ಹಂಗೆ ಮಾತಾಡಿದ್ವಿ ಅವ್ರ ಜೋಡಿ ಅಂದ್ರೆ ಇಲ್ಲೇ ಕೌಲಾಲಂಪುರದಾಗ ಪಾಕಿಸ್ತಾನಿಗಳು ಬಾಂಗ್ಲಾದೇಶದವರು ಇಂಡಿಯಾದವರು ಶ್ರೀಲಂಕಾದವರು ಭಾಳ ಜನ ಅದಾರ ವರ್ಕರ್ಸ್ ಭಾಳ ಅದಾರ ಯಾಕಂತಂದ್ರೆ ಇಲ್ಲಿ ಅಪಾರ್ಚುನಿಟೀಸ್ ಭಾಳ ಸಿಗ್ತಾವ ಹಿಂಗಾಗಿ ಕೆಲಸ ಮಾಡಕ್ಕೆ ಭಾಳ ಈ ನಮ್ಮ ಸೌತ್ ಏಷ್ಯನ್ ಕಂಟ್ರಿ ಒಳಗೆ ಭಾಳ ಜನ ಬರ್ತಾರೆ ಇಲ್ಲಿ ಇದು ಆರ್ಥಿಕ ಪರಿಸ್ಥಿತಿ ಚೆನ್ನಾಗೈತಿ ಆದರೂ ಇದು ಈ ದೇಶದ್ದು ರೋಡ್ ಗೀಡು ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸು ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಎಲ್ಲ ಚೆನ್ನಾಗೈತಿ ಭಾಳ ತಕ್ಕೊಂಡು ಮಾತಾಡಿದ್ವಿ ಅದರದ ಕ್ರಿಕೆಟ್ ಬಗ್ಗೆ ವಿಚಾರ ಮಾತಾಡಿದ್ವಿ ಅದನ್ನು ಮಾತಾಡಕೊಂತೇವಿ ತಮ್ಮ ದೇಶದ ಬಗ್ಗೆ ಹೇಳ್ಕೊಂಡ ಅವನು ಸೋಲೋ ಟ್ರಾವೆಲರ್ ಪಾಕಿಸ್ತಾನ ಬಂದಾನ ಶೇಕ್ ಹ್ಯಾಂಡ್ ಮಾಡಿ ತಾಯಿಂದ ಗುಡ್ ಬಾಯ್ ಅಂತ ಹೇಳಿದ್ವಿ ಇದು ಮೇನ್ ಸ್ಟ್ರೀಟ್ ನೋಡ್ರಿ ಇಲ್ಲಿ ಮೇನ್ ಸ್ಟ್ರೀಟ್ನಾಗ ನೋಡ್ತಾ ಇದ್ರಲ್ಲ ಸಾಯಂಕಾಲ ಆತಂತರ ಬಂದ್ಬಿಡ್ತಾರೆ ಇಲ್ಲಿ ಜನ ಫುಲ್ ಮೋಜು ಮಸ್ತಿ ಮಾಡಕ್ಕೆ ಇಲ್ಲೇ ಮ್ಯೂಸಿಕ್ ಹಾಕಿರ್ತಾರೆ ಸಾಯಂಕಾಲ ಆತಂದ್ರೆ ಇಲ್ಲೇ ನೈಟ್ ಲೈಫ್ ಚೆನ್ನಾಗಿರ್ತೈತಿ ನೋಡಂಗಿರ್ತೈತಿ ಆದ್ರೆ ಇದು ಮುಸ್ಲಿಂ ಕಂಟ್ರಿ ಆದ್ರೆ ಸ್ಟ್ರಿಕ್ಟ್ ಐತಿ ಇಲ್ಲಿ ಎಲ್ಲಿ ಬೇಕಾದಲ್ಲಿ ಆಲ್ಕೋಹಾಲ್ ಕುಡಿಯಂಗಿಲ್ಲ ಇಲ್ಲೇ ಮತ್ತು ಶಾರ್ಟ್ಸ್ ಎಲ್ಲ ಹಾಕೋಂಗಿಲ್ಲ ಮತ್ತು ಟ್ರಾಫಿಕ್ ರೂಲ್ಸ್ ಭಾಳ ಅದಾವ ಹಿಂಗಾಗಿ ಇಲ್ಲೇ ಸ್ಟ್ರಿಕ್ಟ್ ಫಾಲೋ ಇದು ಜಲನ್ ಅಲೋರ ಅಂತೇಳಿ ಫುಡ್ ಸ್ಟ್ರಿಕ್ಟ್ ಇದು ಇಲ್ಲೇ ಮಲೇಷಿಯನ್ ಫುಡ್ ಸಿಗ್ತೈತಿ ಮಲೇಷ್ಯಾ ಸ್ಟ್ರೀಟ್ ಫುಡ್ ಭಾಳ ಫೇಮಸ್ ಐತಿ ಇಲ್ಲಿ ನಾನ್ ವೆಜ್ ಐಟಮ್ಸ್ ಎಲ್ಲ ಅದಾವ ಇಲ್ಲೇ ಕೂತ್ಕೊಂಡು ಇದಾರೆ ನೋಡ್ರಿ ಹೆಂಗೆ ಇವು ನೋಡ್ರಿ ಹಣ್ಣಿಂದು ಮಾರ್ಕೆಟ್ ಇದು ನಾನಾ ನಮೂನಿ ಹಣ್ಣು ಸಿಗ್ತಾವೆ ಇಲ್ಲಿ ಎಳ್ನೀರು ಭಾಳ ಚೆನ್ನಾಗಿತ್ತು ಕುಡ್ತಿದ್ನೆಲ್ಲ ಭಾರಿ ಚೆನ್ನಾಗಿದೆ ಒಂದು ಟೀಗೆ 60 ರೂಪಾಯಿ ಆಗ್ತೈತಿ 3 ರಿಂಗೇಟ್ಸ್ ಆಗ್ತೈತಿ ಒಂದು ಬಾಟಲ್ ನೀರಿಗೆ ಒಂದು 60 ರೂಪಾಯಿ ಬರ್ತೈತಿ ಎಲ್ಲ ಕಾಸ್ಟ್ಲಿ ಅದ ಇಲ್ಲಿ ಇಲ್ಲೇ ಖರ್ಚು ವೆಚ್ಚದ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಬಜೆಟ್ ವಿಡಿಯೋ ಅಂತೇಳಿ
ಅದರಾಗೆಲ್ಲ ಹೇಳ್ತೀನಿ ಎಷ್ಟೆಷ್ಟಕ್ಕೆ ಎಷ್ಟೆಷ್ಟು ಕೊಟ್ಟೇನೆ ಅಂತೇಳಿ. ನೋಡ್ರಿ ಹೆಂಗೆ ಕೂತ್ಕೊಂಡಿದ್ದಾರೆಲ್ಲ ಇಲ್ಲಿ ಸಾಯಂಕಾಲ ಆದ್ರೂ ಬಂದು ಕೂತ್ಕೊಂಡ್ಬಿಡ್ತಾರೆ. ನೆಕ್ಸ್ಟ್ ವಿಡಿಯೋದಾಗ ಇನ್ನೂ ಮಲೇಷ್ಯಾದ ಬಗ್ಗೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.